ಶತ್ರು ವಿನಾಶಕ ಮಡೈಕಾವು ಕೇರಳದಲ್ಲಿರೋ ಕಣ್ಣೂರು ಡಿಸ್ಟಿಕಲ್ಲಿ ಬರುತ್ತೆ. ಈ ನಡುವೆ ಅಂತೂ ತುಂಬಾ ಫೇಮಸ್ ಆಗಿದೆ ನಮ್ಮ ದರ್ಶನ್ ಸರ್ ಹೋಗಿ ಬಂದಮೇಲೆ. ಅದಕ್ಕಿಂತ ಮುಂಚೆ ನಾನು ಮಾತಾಡೋದ್ರಲ್ಲಿ ಏನೋ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ತಪ್ಪನ್ನು ಮಾತ್ರ ತಿದ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಈ ದೇವಸ್ಥಾನ ಬಗ್ಗೆ ಏನೂ ಗೊತ್ತಿಲ್ಲ, ಚಿಕ್ಕದಾಗೆ ಗೊತ್ತಿರೋದು. ಹೋಗ್ತಾ ಹೋಗ್ತಾ ನಾನು ತಿಳ್ಕೊತೀನಿ. ಕೊನೆ ಗಂಟೆ ನೋಡಿದ್ರೆ ನಿಮಗೂ ಫುಲ್ ಡೀಟೇಲ್ಸ್ ಗೊತ್ತಾಗುತ್ತೆ, ಎಷ್ಟೆಷ್ಟು ಅಮೌಂಟ್ ಕೊಟ್ಟಿದ್ದೀನಿ ಅಂತ. ಒಂದೇ ಸರಿ ಬಜೆಟ್ ಅಂತೂ ಹೇಳೋಕ್ಕಾಗಲ್ಲ. ಬನ್ನಿ ಹೋಗೋಣ. ಯಶವಂತಪುರದಿಂದ ಹೊರಟಿರೋ ಗಾಡಿ 16527. ಇದು ರಾತ್ರಿ 8 ಗಂಟೆಗೆ ಯಶವಂತಪುರದಿಂದ ಹೊರಡುತ್ತೆ. ಸೊ ಅದೇ ಥರನೇ ಯಶವಂತಪುರದಿಂದ ಕಣ್ಣೂರಿಗೆ ಬೇರೆ ಗಾಡಿನೂ ಹೋಗುತ್ತೆ. ಸೊ ಕನ್ಫ್ಯೂಷನ್ ಆಗೋಕೆ ಹೋಗಬೇಡಿ, 2 ಗಾಡಿನೂ ಚೆಕ್ ಮಾಡ್ಕೊಂಡು ಹಾಕ್ತಿ. ಇದು ನಾನು ಹೇಳ್ತಿರೋದು ಬೇರೆ ಬೆಂಗಳೂರಿಂದ. ಮಡೈಕಾವಿಗೆ ನಾವು ಅಮಾವಾಸ್ಯೆ ದಿವಸ ಹೋಗೋದು ತುಂಬಾ ಬೆಸ್ಟು ಅಂತ ತುಂಬ ಜನ ಹೇಳಿದ್ದಾರೆ, ನಾನು ಹೋಗಿ ಬಂದಿರೋಂಥ ಫ್ರೆಂಡ್ಸು. ಆ ಥರ ನೀವೇನಾದರೂ ಪ್ಲ್ಯಾನ್ ಇತ್ತು ಅಂತಂದರೆ ಈ ಗಾಡಿಗೆ ಹೋದರೆ ನಿಮ್ಗೆ ಅದು ಅನುಕೂಲ ಆಗೋಲ್ಲ. ಮಂಗಳೂರಿಗೆ ಬೆಳಗಿನ ಜಾವ ಇಲ್ಲಿಂದ ಮಂಗಳೂರಿಗೆ ಹೋಗೋ ಗಾಡಿಗಳು ತುಂಬಾ ಇದೆ. ಆ ಗಾಡಿಯಲ್ಲಿ ಹೋಗ್ಬಿಟ್ರೆ ನಿಮಗೆ ಸೀದಾ ನೀವು ನೈಟ್ ಸ್ಟೇ ಆಗಿಬಿಟ್ಟು ಕಣ್ಣೂರಲ್ಲಿ ಆಮೇಲೆ ದೇವಸ್ಥಾನ ಹತ್ರ ಹೋಗ್ಬೋದು. ದೇವಸ್ಥಾನ ಹತ್ರ ವ್ಯವಸ್ಥೆ ಏನಂತ ಗೊತ್ತಿಲ್ಲ, ಮುಂದೆ ನಾನು ಹೇಳ್ತೀನಿ ನೋಡಿಬಿಟ್ಟು. ಟ್ರೈನ್ ಏನಕ್ಕೆ ಯೂಸ್ ಆಗೋಲ್ಲ ಅಂತ ಹೇಳ್ತೀನಿ ಅಂತಂದರೆ ಅಮಾವಾಸ್ಯೆ ದಿವಸ ಪೂಜೆ ಮಾಡಬೇಕು ಅಂತ ತುಂಬ ಜನ ಹೇಳಿದ್ದಾರೆ. ಸೊ ಅಲ್ಲಿ ಶತ್ರು ವಿನಾಶಕ ಪೂಜೆ ಮಾಡ್ಸಂಗಿದ್ರೆ ಮಾರ್ನಿಂಗ್ ಟೈಮಲ್ಲಿ ಹೋಗ್ಬಿಟ್ಟು ನಾವು ಹೋಗಿ ಟಿಕೆಟ್ ತಗೊಂಡ್ರೆ 7 ಗಂಟೆಯಿಂದ ಏನೋ ಪೂಜೆ ನಡೆಯುತ್ತಂತೆ. ಅದಕ್ಕೋಸ್ಕರ ಈ ಟ್ರೈನ್ ನಿಮ್ಗೆ ಯೂಸ್ ಆಗೋಲ್ಲ ಅಂತಂದೆ. ರೂಮಿನ ವ್ಯವಸ್ಥೆ ಹೇಳ್ಬಿಡ್ಬೇಕು ನಿಮಗೆ. ನನಗೆ ಅಲ್ಲಿ ದೇವಸ್ಥಾನ ಹತ್ರ ರೂಮ್ಗಳಿದೆ ಅಂತ ಏನೂ ನೋಡಿಸಿಲ್ಲ ಮ್ಯಾಪಲ್ಲಿ ಚೆಕ್ ಮಾಡಿದಾಗ. ದಯವಿಟ್ಟು ಫ್ಯಾಮಿಲಿ ಜೊತೆ ಬರೋರು ಮುಂಚೆನೇ ಕಣ್ಣೂರಲ್ಲಿ ರೂಮ್ ಬುಕ್ ಮಾಡ್ಕೊಂಬಿಡಿ, ಅದು ನಿಮ್ಗೆ ಬೆಸ್ಟು. ಬಂದು ಮತ್ತೆ ಒದ್ಲಾಡೋಕ್ಕಂತೂ ಆಗೋದೇ ಇಲ್ಲ. ನಾನಂತೂ ಸ್ಟೇಷನಲ್ಲಿರೋ ACLಲ್ಲಿ ಸ್ಥಾನ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಪ್ಲಾಟ್ಫಾರ್ಮ್ ನಂಬರ್ 1ಅಲ್ಲಿ ವೆಯ್ಟಿಂಗ್ ACL ವೆಯ್ಟಿಂಗ್ ಅಂತಿದೆಯಲ್ಲ, ಸೊ ಇದರಲ್ಲಿ ಹೋದರೆ ನಿಮಗೆ ಚಾರ್ಜ್ ಆಗುತ್ತೆ 1 ಅವರ್ಗೆ 30 ರೂಪೀಸು. ಇಲ್ಲೋಗಿ ಸ್ಥಾನ ಮುಗಿಸ್ಕೊಂಡು ನಾನು ಇವಾಗಂತೂ ಆಚೆ ಬಂದೆ. ನೋಡಿ ಸಖತ್ತಾಗಿದೆ. ಇನ್ನೊಂದು ಇನ್ಫಾರ್ಮೇಷನ್ ಏನಂತಂದರೆ ಈ ವಿಡಿಯೋ ಹಾಕಿ ಕರೆಕ್ಟಾಗಿ ಒಂದು 30 ದಿನದಲ್ಲಿ ಅಯೋಧ್ಯೆ ಹೋಗ್ತಾಯಿದ್ದೀನಿ. ಸೊ ಅದರದ್ದು ನಿಮಗೆ ಫುಲ್ ಬಜೆಟು ಮತ್ತು ಹೆಂಗೆ ಹೋಗ್ಬೋದು, ಅಯೋಧ್ಯೆ ಒಂದೇ ಅಲ್ಲ, ಅಯೋಧ್ಯೆ, ಡೆಲ್ಲಿ ಮತ್ತು ಶಿರಡಿ ಇಷ್ಟನ್ನು ನಾನು ಆಗ್ರಾ ಇಷ್ಟನ್ನು ಕವರ್ ಮಾಡ್ತಾಯಿದ್ದೀನಿ. ಎಷ್ಟು ಬಜೆಟ್ ಆಗ್ಬೋದು ಅಂತ ಫುಲ್ ಡೀಟೇಲ್ಸ್ ಆ ವಿಡಿಯೋದಲ್ಲಿರುತ್ತೆ, ದಯವಿಟ್ಟು ಅದನ್ನು ನೋಡಿ. ಆ್ಯಕ್ಚುಲಿ ಬಂದು ಇಲ್ಲಿಂದ ಆಟೋದಲ್ಲಿ ಹೋಗೋಣ ಅಂದ್ಕೊಂಡೆ, ಯಾಕಂದರೆ ಲ್ಯಾಂಗ್ವೇಜ್ ತುಂಬಾ ಪ್ರಾಬ್ಲಮ್ ಆಗುತ್ತೆ ಕೆಲವೊಂದು ಜಾಗದಲ್ಲಿ ಬಂದಾಗ. ಮತ್ತು ಪ್ಲೇಸಸ್ಸು ಅವೆಲ್ಲ ಕನ್ಫ್ಯೂಷನ್. ಫಸ್ಟ್ ಟೈಮ್ ಹೋಗ್ತಿರೋದು ತುಂಬಾ ಕನ್ಫ್ಯೂಷನ್ ಇರುತ್ತೆ. ಆಟೋದಲ್ಲಿ ಕೇಳಿದ್ಕೆ 700 ರೂಪಾಯಿ ಹೇಳೋದ. ಹೋಗೋಣ ಅಂದ್ಕೊಂಡೆ, ಅದಕ್ಕೆ ಮುಂಚೆ ಯಾವುದಕ್ಕೆ ಇರಲಿ ಅಂತ ಸ್ಟೇಷನಲ್ಲಿ ಎನ್ಕ್ವೈರಿ ಮಾಡಿದ್ರೆ ನಿಯರ್ ಬೈ ಒಂದು ಸ್ಟೇಷನ್ಗೆ ಟ್ರೈನ್ ಇದೆ ಅಂತೆ, ಮಂಗಳೂರಿಗೆ ಹೋಗೋ ಗಾಡಿ. ಸೊ ಆ ಗಾಡಿಯಲ್ಲಿ ಹೋಗ್ಬಿಟ್ರೆ 4 ಕಿಲೋಮೀಟ್ರ್ ಏನೋ ನೋಡಿಸ್ತದೆ ಮ್ಯಾಪಲ್ಲಿ ಚೆಕ್ ಮಾಡಿದ್ಕೆ. ಸೊ ಆ ಗಾಡೀಲಿ ಬಂದುಬಿಟ್ಟೆ. ನೋಡಿರಿ ಇದೇ ಸ್ಟೇಷನ್ ಹೆಸರು, ಬಾಯಿ ತಿರುಗ್ತಾ ಇಲ್ಲ, ನೀವೇ ಓದ್ಕೊಂಬಿಡಿ. ಯಾವುದೇ ಕಾರಣಕ್ಕೂ ಕಣ್ಣೂರು ಸ್ಟೇಷನ್ಗೆ ಬಂದಾಗ ಒಂದು ಸರಿ ಎನ್ಕ್ವೈರಿ ಮಾಡ್ಕೊಳ್ಳಿ, ನಿಮಗೂ ಈಸಿ ಆಗುತ್ತೆ. ಬೇರೆ 60 ರೂಪಾಯಿ ಚಾರ್ಜ್ ಆಯಿತು ಅಷ್ಟೇ. ಎಕ್ಸ್ಪ್ರೆಸ್ ಏನೋ ಲೋಕಲೆಲ್ಲ ಇರುತ್ತೆ, ಅದನ್ನ ಚೆಕ್ ಮಾಡ್ಕೊಂಡ್ರೆ ನೀವು ಈ ಸ್ಟೇಷನ್ಗೆ ಬಂದು ಇಲ್ಲಿಂದ ಬೇಕಂದ್ರೆ ನಾವು ಆಟೋದಲ್ಲಿ ಹೋಗ್ಬೋದು. ಬೆಂಗಳೂರಿಂದ ಕಣ್ಣೂರು ಬರೋಕ್ಕೆ 370. ಸೊ ಕಣ್ಣೂರಿಂದ ಇಲ್ಲಿಗೆ ಬರೋಕ್ಕೆ ನನಗೆ 60 ರೂಪಾಯಿ ಆಯಿತು. ಆಟೋದಲ್ಲಿ ಕೇಳಿದ್ಕ ಅವರು 60 ರೂಪಾಯಿ ಹೇಳಿದ್ರು. ಜಸ್ಟ್ 1.5 ಕಿಲೋಮೀಟ್ರ್ ಏನೋ ಇದೆ, ನಾನು ಚೆಕ್ ಮಾಡಿಲ್ಲ. ಸ್ಟೇಷನಲ್ಲಿ ಎನ್ಕ್ವೈರಿ ಮಾಡಿದ್ಕ ರಿಟರ್ನ್ ಟ್ರೈನ್ 4 ಗಂಟೆಗೆ. ಸೊ ಆಟೋದವ್ರ ಹತ್ರ ಕೇಳಿದ್ಕ ಸರ್ ನಿಯರ್ ಬೈ ಬಸ್ ಸ್ಟಾಪ್ ಇದೆ, ಅಲ್ಲಿ ಹೋಗ್ಬಿಟ್ರೆ ಕಣ್ಣೂರಿಗೆ ಒಂದು 50 ರೂಪಾಯಿ 60 ರೂಪಾಯಿ ಚಾರ್ಜ್ ಆಗುತ್ತೆ ಅಷ್ಟೇ ಅಂತಂದರು. ಸೊ ಇದು ಮುಗಿಸ್ಕೊಂಡು ಹಂಗೆ ದೇವಸ್ಥಾನಕ್ಕೆ ಬಸ್ ಸ್ಟಾಪ್ಗೆ ಹೋಗ್ಬಿಟ್ಟು ಅಲ್ಲಿಂದ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಟ್ರೈನ್ದೊಂದೇ ಹೆವಿ ಬಜೆಟ್ ಅನಿಸಿದ್ದು. ಅದು ಬಿಟ್ಟರೆ ಇವೆಲ್ಲ ಬಂದು 30, ಒಂದು 60. ಸೊ ಈ ಥರನೇ ಬಜೆಟ್ ಇದೆ. ರಿಟರ್ನ್ ಹೋಗೋದು ಇಲ್ಲಿಂದ ಆಟೋಗೆ ಒಂದು 40 ರೂಪಾಯಿ ಬಸ್ ಸ್ಟಾಪ್ಗೆ, ಮತ್ತು ಅಲ್ಲಿಂದ ಒಂದು 60 ರೂಪಾಯಿ ಅಷ್ಟೇ. ಸ್ಟೇಷನಲ್ಲಿ ಆಸ್ ಯೂಶುವಲ್ ಬುಕ್ ಮಾಡಿದ್ದೀನಿ. ನಾನು ಸ್ಲೀಪರ್ ಮಾಡಿರೋದ್ರಿಂದ 370. ನಿಮಗೆ ಕಂಫರ್ಟಬಲ್ ಇರೋದನ್ನ ನೀವು ಜಾಸ್ತಿ ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು. ದೇವಸ್ಥಾನದಲ್ಲಿ ಬಂದಿದ್ದ ತಕ್ಷಣ ವಿಚಾರಿಸಿದೆ, ಶತ್ರು ವಿನಾಶಕ ಪೂಜೆ ಮಾಡಿಸ್ಬೇಕಂದ್ರೆ ಟಿಕೆಟ್ ತಗೊಂಬಿಟ್ಟು ಪೂಜೆ ಎಲ್ಲ ಮಾಡಿಸಿದ ತಕ್ಷಣ ನನಗೆ ಈ ಪ್ರಸಾದ ಅನ್ನೋದು ಕೊಡ್ತಾರೆ. ಸೊ ನಾನ್ ವೆಜ್ ಇರುತ್ತೆ, ಚಿಕನು ಮತ್ತು ಕಾಳದು. ಅದು ಮುಗಿಸ್ಕೊಂಡು ನಾನು ಆಚೆ ಬಂದಿದ ತಕ್ಷಣ ನನಗೆ ಲೆಫ್ಟ್ ಸೈಡಲ್ಲೇ ಅನ್ನ ಪ್ರಸಾದ ಕೊಡ್ತಾಯಿದ್ರು. ಸೊ ಊಟನೇ ಇತ್ತು ಮಧ್ಯಾಹ್ನ. ಅಷ್ಟರಲ್ಲಿ ಈ ಪೂಜೆ ಬಗ್ಗೆ ವಿವರ ಹೇಳ್ಬಿಡ್ತೀನಿ. ಇಲ್ಲಿ ಕಾಯಿ ಹೊಡೆಯೋದು ಅಂತಾರೆ, ತೆಂಗಿನಕಾಯಿ ದೃಷ್ಟಿ ತೆಗೆದು ಅದನ್ನೂ ಮಾಡ್ತಾರೆ. ಎಲ್ಲದಕ್ಕೂ ಚಿಕ್ಕ ಅಮೌಂಟೇ, 20-30 ಅಂತ. ಇದೊಂದೇ ಜಾಸ್ತಿ ಶತ್ರು ವಿನಾಶಕ. ಸುಮ್ಕೇನು ತುಂಬ ಟೈಮ್ ಹಿಡ್ದಿಲ್ಲ, 1/2 ಅವರಲ್ಲಿ ಮುಗಿದೋಗಿದೆ ನನಗೆ. ಸೊ ಯಾರನ್ನ ಬಂದರೆ ಅಮಾವಾಸ್ಯೆ ದಿವಸ ಬಂದರೆ ಸ್ವಲ್ಪ ಟೈಮ್ ಜಾಸ್ತಿ ಆಗ್ಬೋದು ಅಂತ ಗೊತ್ತಿಲ್ಲ ನನಗೆ. ಬಾಕಿ ಟೈಮಲ್ಲೆಲ್ಲ 1/2 ಅವರಲ್ಲಿ ಮುಗಿದೋಗುತ್ತೆ. ಆಸ್ ಯೂಶುವಲ್ ಎಲ್ಲ ಮುಗಿಸ್ಕೊಂಡು ನಾನು ಅದೇ ಬಸ್ಸಲ್ಲಿ ಮತ್ತು ನಾನು ಕಣ್ಣೂರು ಕಡೆ ಹೊರಟಿದ್ದೀನಿ. 60 ರೂಪಾಯಿ ಟಿಕೆಟು. ತುಂಬಾ ಹೆವಿ ಅಂದರೆ ಹೆವಿ ಮಳೆ. ನನಗೆ ಗೊತ್ತಿರೋಂಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಟೈಮಿಂಗ್ಸ್ ಒಂದು ಮರ್ತಿದ್ದೀನಿ ಅಂದ್ಕೊಂಡಿದ್ದೀನಿ. ಟೈಮಿಂಗ್ಸು
ನಿಮಗೆ ಮಧ್ಯಾಹ್ನ ಮಾತ್ರ 1 ಅವರ್ ಏನೋ ನಿಮಗೆ ಗ್ಯಾಪ್ ಇದೆ. ತಿರ್ಗಿ ಮತ್ತು ಆ್ಯಸ್ ಯೂಶುವಲ್ ಸಾಯಂಕಾಲದಿಂದ ಮತ್ತೆ ಇದಾಗುತ್ತೆ. ಸ್ಟೇಷನ್ಗೆ ಬಂದೆ, ಹೆವಿ ಅಂದರೆ ಹೆವಿ ಮಳೆ ನಿಂತೇ ಇಲ್ಲ. 6 ಗಂಟೆಗೆ ರಿಟರ್ನ್ ಟ್ರೈನ್ ಇರೋದು ನನಗೆ. ಆ ಟ್ರೈನ್ ಹತ್ಬಿಟ್ರೆ ಮಾರ್ನಿಂಗು ಮತ್ತೆ ಬೆಂಗಳೂರಿಗೆ. ಮತ್ತೆ ಒಂದು ವಿಡಿಯೋದಲ್ಲಿ ನಿಮ್ಮನ್ನು